ಜೀವಿಸಲು ಜೀವವಾಕ್ಯ. ಏಸಾವನ್ನು ಬೇಟೆಯಾಡುವುದಕ್ಕೆ ಕಾಡಿಗೆ ಹೋಗಿದ್ದಾಗ ರೆಬಕ್ಕಳು ತನ್ನ ಮಗನಾದ ಯಾಕೋಬನನ್ನು ಬೋಧಿಸಿ, ನಿನ್ನ ತಂದೆಯು ನಿನ್ನ ಅಣ್ಣನಾದ ಏಸಾವನನ್ನು ಆಶೀರ್ವದಿಸುತ್ತೇನೆಂದು ಹೇಳುವುದನ್ನು ನಾನು ಕೇಳಿದೆನು. ಆದುದರಿಂದ ಮಗನೇ, ನಿನ್ನ ತಂದೆಗೆ ಇಷ್ಟವಾಗಿರುವ ರುಚಿ ಪದಾರ್ಥವನ್ನು ನಾನೇ ಸಿದ್ಧ ಮಾಡುತ್ತೇನೆ. ನೀನು ಅದನ್ನು ಅವನ ಬಳಿಗೆ ತೆಗೆದುಕೊಂಡು ಹೋಗಿ ಬಡಿಸಬೇಕು. ಹೀಗೆ ಮಾಡಿದರೆ ಅವನು ಸಾಯುವುದಕ್ಕಿಂತ ಮೊದಲು ನಿನ್ನನ್ನೇ ಆಶೀರ್ವದಿಸುವನು ಎಂದಳು. ದೇವರ ಆಶೀರ್ವಾದವನ್ನು ಪಡೆಯಲು ಯಾಕೋಬನು ಸಹ ಸುಳ್ಳು ಹೇಳಲು ಮತ್ತು ವಂಚಿಸಲು ಬಯಸಿದನು. ಇವೆಲ್ಲವುಗಳಲ್ಲಿ ಯಾಕೋಬನು ಮತ್ತು ಅವನ ತಾಯಿ ಪಾಪ ಮಾಡಿದರಾದರೂ ದೇವರ ವಾಗ್ದಾನಗಳಲ್ಲಿ ತಮಗಿರುವ ನಂಬಿಕೆಯನ್ನು ತೋರ್ಪಡಿಸಿದರು. ಮತ್ತು ನಂಬಿಕೆ ದುರ್ಬಲವಾಗಿದ್ದರೂ ದೇವರು ಮಾನವರೊಂದಿಗೆ ಕಾರ್ಯ ಮಾಡುವುದು ಅತಿ ಪ್ರಾಮುಖ್ಯವಾಗಿದೆ. ದೇವರು ಅವರ ನಂಬಿಕೆಯನ್ನು ಸನ್ಮಾನಿಸಿದರು, ಆದರೆ ಅವರ ವಂಚನೆಯನ್ನು ಶಿಕ್ಷಿಸಿದರು. ಯಾಕೋಬನೇನು ಆಶೀರ್ವಾದವನ್ನು ಪಡೆದುಕೊಂಡನು, ಆದರೆ ನಂತರದಲ್ಲಿ ತಾನೇ ವಂಚನೆಗೆ ಒಳಗಾದನು ಮತ್ತು ತನ್ನ ಮಾವನಿಂದ ಬಹಳವಾಗಿ ಬಾಧೆಗಳನ್ನು ಅನುಭವಿಸಿದನು. ಮತ್ತು ರೆಬಕ್ಕಳು ಸಹ ನಿಸ್ಸಂದೇಹವಾಗಿ ಬಾಧೆಪಟ್ಟಳು, ಏಕೆಂದರೆ ಆಕೆ ಯಾಕೋಬನಿಂದ ದೂರವಾದಳು ಮತ್ತು ಅವನನ್ನು ಮತ್ತೆ ನೋಡುವ ಅವಕಾಶವೇ ಅವಳಿಗೆ ಸಿಗಲಿಲ್ಲ. ದೇವರು ಸುಳ್ಳು ಮತ್ತು ವಂಚನೆಯನ್ನು ದ್ವೇಷಿಸುತ್ತಾರೆ ಹಾಗೂ ಖಂಡಿತವಾಗಿಯೂ ಶಿಕ್ಷಿಸುತ್ತಾರೆ.